ಅಲ್ಲ ಅಮ್ಮ, ನೋಡ್ದ ಚಿಕ್ಕಮ್ಮನ ಸೊಸೆ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರಂತೆ. ಎಲ್ಲ ಬರೀ ಇಂಥ ಬುದ್ಧಿನೇ, ಎಲ್ಲ ಅಜ್ಜಿ ಬುದ್ಧಿ ಅಂತ ಅನ್ಸುತ್ತೆ ಅಲ್ವೇನಮ್ಮ? ಹೂನೇ ಲಕ್ಷ್ಮಿ, ನಿಮ್ಮ ಚಿಕ್ಕಮ್ಮಂದು ಬರೀ ನಿಮ್ಮ ಅಜ್ಜಿ ಬುದ್ಧಿನೇ. ಎಲ್ಲೋಗ್ತದೆ ಹೇಳೋ, ನಿಮ್ಮ ಅಜ್ಜಿನೂ ಹಂಗೆ ಬಜಾರಿ ಥರ ಆಡೋಳು. ನನ್ನ ಗಂಡ ಅವ್ರಮ್ಮ, ಇವಳಿಗೂ ಅದೇ ಬುದ್ಧಿ ಬಂದುಬಿಡ್ತತ್ತ. ಬರೀ ದುರಾಸೆ ಬರೀ ದುರಾಸೆ. ಅದೇನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತಾರಲ್ಲ, ಹಂಗಾಯ್ತು ನೋಡು. ನಾನು ಹಿಂಗೆ ಸುಮ್ಮನೆ ಓದೆ ಕಣಮ್ಮ. ಆ ಹುಡುಗಿನ ನಾನು ನೋಡಿರಲಿಲ್ಲ, ಶಿಲ್ಪ ಅಂತೆ ಸೊಸೆ ಹೆಸರು. ಪಾಪ ಹಸು ಹಾಲು ಕರಿಯಕ್ಕೆ ಬರ್ದೇನೆ ಒದ್ದಾಡ್ತಿತ್ತು. ಅದಕ್ಕೆ ನಾನೇ ಹೋಗಿ ಹಸು ಹಾಲು ಕರ್ಕೊಟ್ಟೆ. ಶಿಲ್ಪ ಏನಾದರೂ ಆ ಕಾಲು ಕರಿಯಕ್ಕೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಒದಿಸ್ಕೋತಾ ಇದ್ಲು. ಗೌರಿ ಹಂಗೆ ತಾನೆ, ಗೌರಿಗೆ ನಾವಂದರೆ ಪರಿಚಯ. ಅವಳು ಹಾಲು ಕೊಡ್ತಾಳೆ, ಹೊಸೊಬ್ರಿಗೆ ಮುಟ್ಟಿಸ್ಕೊಳ್ಳೋಕ್ಕೂ ಬಿಡಲ್ಲ. ಅದಕ್ಕೆ ಒಂದು 2 ದಿನ ನಾನೇ ಹೇಳ್ಕೊಡ್ತೀನಿ, ಅಂದರೆ ನಾನೇ ಕರ್ಕೊಡ್ತೀನಿ. ಆಮೇಲೆ ನಿಧಾನ ಕಲ್ತ್ಕೋ. ಗೌರಿನ ನಿನ್ನ ಪ್ರತಿದಿನ ನೋಡ್ತಾ ನೋಡ್ತಾ ಅವಳಿಗೂ ನಮ್ಮನೆಯವರೇ ಅಂತ ಅಭ್ಯಾಸ ಆಗುತ್ತೆ. ಆಮೇಲೆ ಅವಳು ಏನು ಒದ್ಯಕ್ಕೆ ಹೋಗಲ್ಲ ಅಂತ ಹೇಳಿದ್ದೀನಿ. ಆಮೇಲೆ ಚಿಕ್ಕಮ್ಮಂಗೂ ನಾನು ಕರ್ಕೊಟ್ಟೆ ಅಂತ ಹೇಳ್ಬೇಡ ಅಂತ ಹೇಳಿದ್ದೀನಿ. ಆಮೇಲೆ ಸುಮ್ಮನೆ ಸೊಸೆ ಕ್ಲಾಸ್ ತಗೋತಾಳಲ್ವಾ. ಒಳ್ಳೆ ಕೆಲಸ ಮಾಡಿದೆ ಬಿಡು. ನಾನು ಅದಕ್ಕೇನಪ್ಪ ಅವಳ ಮನೆಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಇಷ್ಟಿಷ್ಟಕ್ಕೂ ಒಂಥರ ಇರ್ಸು ಮುರ್ಸು ನನಗೂ ಅವಳಿಗೂ. ಬರೀ ಬಿಲ್ಡಪ್ ತಗೋತಿರ್ತಾಳೆ. ಅಷ್ಟೊಂದು ದುಡ್ಡು ಮಾಡಿಕೊಂಡು ಏನು ಮಾಡ್ತಾಳೆ? ಇವಾಗ ನಮಗೇನು ಕಮ್ಮಿ ಆಗಿದೆ ಹೇಳು? ನಾವೇನು ಅವಳ ಥರ ಆಡ್ತೀವ? ಯಾರ ಹತ್ರ ಹೆಂಗಿರಬೇಕು ಏನು ಗೊತ್ತಾಗಲ್ಲ ಅವಳಿಗೆ. ಚಿಕ್ಕಣ್ಣ ಸರಿಯಾಗೇ ಮಾಡಿದ್ದಾನೆ. ಅವಳು ತೋರ್ಸೋರು ಮದುವೆ ಆಗಿದ್ದಿದ್ರೆ ಮುಗೀತು. ಮನೆಗೆ ಸೊಸೆ ಬರ್ತಿರ್ಲಿಲ್ಲ, ಕೆಲಸದೊಡೆ ಬರ್ತಾ ಇದ್ದಿದ್ದು. ಹೂನಮ್ಮ. ಅಂದರೂ ಪಾಪ ಹುಡುಗಿ ಶಿಲ್ಪ ಮುಖ ನೋಡೋಕ್ಕಾಗ್ತಿಲ್ಲ ಕಣಮ್ಮ. ಗಿಣ್ಣು ಬೇರೆ ಮಾಡೋಕ್ಕೆ ಕೇಳೋರಂತೆ. ಅಲ್ಲ, ಒಂದೇ ದಿನ ರಾತ್ರಿ ಬೆಳಿಗ್ಗೆಗಾಲ ಗಿಣ್ಣು ಮಾಡು, ಹಾಲು ಕರ್ಕೊಂಬ, ಅದು ಮಾಡು ಇದು ಮಾಡು. ಏನಮ್ಮ ಇದು? ಅವಳು ಹಂಗೇನೆ ತಗೋ. ನೀನು ಮಾತ್ರ ಆ ಕಡೆಗೆ ಹೋಗ್ಬೇಡ ನೋಡು. ಹಂಗಂದ್ರೆ ಆಗತ್ತೇನಮ್ಮ. ಪಾಪ ಆ ಹುಡುಗಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅಲ್ಲ ಕಣೆ, ಅಪ್ಪನ ಆಸ್ತಿ ವಿಷಯದಲ್ಲಿ ಎಷ್ಟೆಲ್ಲ ಕಿತಾಪತಿ ತೆಗೆದ್ಲು ನಿಮಗೆ ಗೊತ್ತಲ್ವಾ? ನಾನು ಚಿಕ್ಕವಳು, ನನಗೆ ಜಾಸ್ತಿ ಬೇಕು, ಅದು ಇದು ಏನೇನೋ ಕತೆ ತೆಗ್ದಿಲ್ಲಲ್ವ ಅವಳು. ಅಪ್ಪನ ಆಸ್ತಿಯಲ್ಲಿ 3/4 ಭಾಗ ಬೇಕು ಅಂತ ಕೇಳ್ತಿದ್ಲವಳು. ನಾನು ಚಿಕ್ಕವಳು, ಹಾಗೆ ಹಿಂಗೆ ಮುದ್ದಿನ ಮಗಳು ಅಪ್ಪಂಗೆ ಅಂತ. ಅಮ್ಮ ಹಿಂಗೋ ನನ್ನ ಪರವಾಗಿ ಮಾತಾಡಿ ಸಮಪಾಲು ಕೊಡಿಸಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ದರೆ 1/4 ಭಾಗ ತೊಗೊಂಡು ನಾನು ತೆಪ್ಪಗಿರ್ಬೇಕಿತ್ತು ನೋಡು. ನಿಮ್ಮ ತಾತನೂ ಹಂಗೇನೆ, ಮುದ್ದಿನ ಮಗಳು ಅಂದ್ಬಿಟ್ಟು ಅವಳಿಗೆ ಉಪ್ಸಿಕ್ತಿದ್ರು ಕಣೆ. ದೊಡ್ಡೋರಂದ್ರೆ ಏನು ಅಷ್ಟೊಂದು ಕೇವಲನ ಹೇಳು? ಓಲಿ ಬಿಡಮ್ಮ, ಹೆಂಗೋ ಅರ್ಥ ಸಿಕ್ತಲ್ಲ ನಿಂಗೆ. ಹೇಳ್ತೀಯಮ್ಮ ನೀನೇನೋ. ಕಣ್ಣೀರ ದಾರೆ ಹಾಕಿದ್ದೀನಿ ನಾನು. ನಮ್ಮಮ್ಮ ಹೆಂಗೋ ಇದ್ದಿದ್ದಕ್ಕೆ ಸರಿ ಹೋಯ್ತು. ನಿಮ್ಮ ಅಪ್ಪನ ಮನೆಯವ್ರೇನು ಸಾಮಾನ್ಯದವ್ರಲ್ಲ, ಗೋಳಾಡಿಸ್ಬಿಟ್ಟಿದ್ರು ನನ್ನ. ನಮ್ಮಪ್ಪ ಏನಾದ್ರು ಅರ್ಧ ಸಮಪಾಲು ನನಗೆ ಕೊಟ್ಟಿಲ್ಲ ಅಂದಿದ್ದಿದ್ರೆ ನಮ್ಮ ಅತ್ತೆ ಮನೇಲಿ ಹಾಕೊಂಡು ರುಬ್ಬಿರೋರು ನನ್ನ. ಅದಕ್ಕೆ ನಾನು ನೀನೇಕಮ್ಮ ತಲೆ ಕೆಡ್ಸ್ಕೊತಿದ್ದೆ. ನಿಂತವ್ರ ಮನೆ ಆಸ್ತಿ ನಿನ್ನ ಇಷ್ಟ, ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಕೇಳೋಕ್ಕೆ ಅವ್ರು ಯಾರು? ಅವ್ರು ಹಂಗೇನೆ ಕೇಳೋ ಅಂಥವ್ರೆ ಅವರು. ನಿಮ್ಮ ಚಿಕ್ಕಮ್ಮನಂತವ್ರೆ ಅವರು. ಅದು ಯಾವಾಗ ಒಳ್ಳೆ ಬುದ್ಧಿ ಬರ್ತದೋ. ಅಮ್ಮ ನೀನೊಂದ್ಸತಿ ಹೇಳಿ ನೋಡಮ್ಮ, ಹೆಂಗಿದ್ರು ನೀನು ಚಿಕ್ಕಮ್ಮ ನಿನ್ನ ತಂಗಿನೇ ಅಲ್ವಾ? 1-2 ಬುದ್ಧಿ ಮತ್ತೆ ಹೇಳಿ ನೋಡು. ಕೇಳಿದ್ರೆ ಕೇಳಿ, ಬಿಟ್ಟರೆ ಬಿಡಲಿ. ಬಿಡೇ ಲಕ್ಷ್ಮಿ, ಏನಾದರೂ ಮಾಡ್ಕೊಳ್ಳಿ ಬಿಡು. ನಿನ್ನ ಸಹಾಯ ನೀನು ಮಾಡಿದ್ಯಾ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಅವ್ರ ಸಂಸಾರನೇ ಬೇರೆ, ನಮ್ಮ ಸಂಸಾರನೇ ಬೇರೆ ಅಲ್ವಾ? ಸುಮ್ಮನಿರಿ ಪಾಪ, ನನ್ನ ಥರನೇ ಅವಳು ಒಬ್ಳು ಹೆಣ್ಣಲ್ವಾ? ನೀವು ನೋಡಿ, ನನಗೋಸ್ಕರ ನಿಮ್ಮ ತಂದೆ ತಾಯಿನೇ ಎದುರಾಕೊಂಡು ನಮ್ಮ ಮನೇಲೆ ಬಂದಿಲ್ವಾ? ಹಾಗೆ ಚಿಕ್ಕಣ್ಣನು ತನ್ನ ಹೆಂಡತಿಗೋಸ್ಕರ ಮನೆ ಬಿಟ್ಟು ಹೋಗಿದ್ದ. ಈ ಅತ್ತೆದಿರು ಯಾಕೆ ಅರ್ಥ ಮಾಡ್ಕೊಳ್ಳೋದು ಏನಪ್ಪ? ಅಮ್ಮ ನೀನೊಂದ್ಸತಿ ಹೋಗಿ ಮಾತಾಡು. ಇಲ್ಲಮ್ಮ ನಾನು ಹೋಗಲ್ಲ. ಏನಾಗಲ್ಲ ಹೋಗಮ್ಮ, ಇಲ್ಲಾಂದ್ರೆ ನಾನೇ ಹೋಗ್ತೀನಿ ನೋಡು. ಅದು ಯಾಕೆ ಹಂಗಾಡ್ತೀವಳೆ? ನನಗೂ ನೀವು ಚಿಕ್ಕಮ್ಮಂಗೂ ಆಗಿ ಬರೋದಿಲ್ಲ. ಯಾವಾಗ ನೋಡ್ರು ಕಾಲು ಕಿರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾಳೆ ಕೋಳಿ ಥರ. ನಿಂದೊಳ್ಳೆ ಹಣೆ ಬರೋನಪ್ಪ, ನನಗೊಳ್ಳೆ ಹಿಂಸೆ ತೆಗಿತೀಯ ನೀನು. ಹೋಗಮ್ಮ. ಶಿಲ್ಪನೂ ನಾನು ಇಬ್ಬರು ಇವಾಗ ಸ್ವಲ್ಪ ಫ್ರೆಂಡ್ ಥರ ಆಗಿದ್ದೀವಿ. ಒಂದು ಹೆಣ್ಣಿಗೆ ಅನ್ಯಾಯ ಆಗೋದು, ಅವಮಾನ ಆಗೋದು ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲಪ್ಪ. ಇಲ್ಲಿ ಹೋಗಿ ಬನ್ನಿ ಅತ್ತೆ, ಒಬ್ರಿಗೆ ಒಳ್ಳೇದಾಗುತ್ತೆ ಅಂತ ಸಹಾಯ ಮಾಡೋದ್ರಿಂದ ನಮಗೇನು ಅವಮಾನ ಆಗಲ್ಲ. ನಾವೇನು ಕಳ್ಕೊಳ್ಳೋ ಅಂಥದ್ದೇನು? ಏನೋ ಹೇಳ್ಬಿಡ್ತೀರಪ್ಪ ಅಳಿ ಅಂದರೆ. ಎಲ್ಲ ನನ್ನ ಥರನೇ ಇರಬೇಕಲ್ಲ. ಆಯ್ತು ತಗೊಳ್ಳಿ, ನಾಳೆಗೆ ಒಂದ್ಸತಿ ಹೋಗ್ಬಿಟ್ಟು ಬರ್ತೀನಿ. ಏನಂತ ಹೋಗೋದು? ಇಷ್ಟು ದಿನ ಆಯಿತು ಅವ್ರ ಮನೆ ಕಡೆಗೆ ಹೋಗಿ. ನಾನು ಏನಂತಾಳೋ ಏನೋ. ಅಮ್ಮ ಸೊಸೆ ನೋಡೋಕೆ ಬಂದೆ ಅಂತ ಹೇಳು. ನಿಂಗೂ ಹೆಂಗಿರು ಸೊಸೆನೇ ಆಗಬೇಕಲ್ವಾ ವರ್ಷಲಿ? ಏನಾಗಲ್ಲ, ಮಗನೇ ತಾನೇ ನಿಂಗೂ ಚಿಕ್ಕಣ್ಣ. ಒಂದ್ಸತಿ ಸೊಸೆ ನೋಡೋಣ ಅಂತ ಬಂದೆ ಅಂತ ಹೇಳು. ನೀನು ನೋಡ್ಬೇಡ ಹೋಗು ಅಂತ ಹೇಳೋ ಆಚೆಗೆ ದಬ್ತಾರ? ಇಲ್ಲ ತಾನೇ. ಹಂಗೆ ಮಾತಾಡ್ತಾ ಶಿಲ್ಪನ ಬಗ್ಗೆ ಸ್ವಲ್ಪ ಹೊಗಳು. ಚೆನ್ನಾಗೈತೆ ಮಗು ನೋಡೋಕ್ಕೆ, ಲಕ್ಷಣವಾಗಿ ಅವಳೆ ಅಂತ ಎಲ್ಲ ಹೇಳು. ಆಮೇಲೆ ಅವಳೇನಾದ್ರು ತಿಂಡಿ ಕೊಟ್ಟರೆ ತುಂಬ ಚೆನ್ನಾಗಿದೆ, ಕೈ ರುಚಿ, ಒಳ್ಳೆ ಗುಣ ಇದೆ, ಹಂಗೆ ಹಿಂಗೆ ಏನಾದರೂ ಒಂದು ಹೊಗಳು.
ಹ್ಞೂ ಅದು ಬೇರೆ. ಹ್ಞೂ ಆಯಿತು, ತಗೋ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಅಮ್ಮ ನಿಂತ್ಕೊಳಮ್ಮ. ಹೋಗ್ತಿದ್ಯಾ? ತಗೋ ಬೆಣ್ಣೆ ತೊಗೊಂಡು ಹೋಗು, ಬರೀ ಕೈಲಿ ಹೋಗಬೇಡ. ಇಷ್ಟು ದಿನ ಆದ್ಮೇಲೆ ಬರ್ತಾವ್ರೆ ಬರೀ ಕೈಲಿ ಅಲ್ಲಾಡಿಸ್ಕೊಂಡು ಅಂತ, ಅದಕ್ಕೇನಾರು ಅಂದ್ಬಿಟ್ಟಾರ ಆಮೇಲೆ. ಹ್ಞೂ ಹೌದಲ್ಲ, ನಿಮ್ಮ ಚಿಕ್ಕಮ್ಮ ಅನ್ನೋಳೆ. ತಗೋ. ಹ್ಞೂ ಆಯಿತು. ಎಷ್ಟು ಹಾಕಿದ್ಯಾ ಬೆಣ್ಣೆನ? 1 kg ಅಷ್ಟು ಹಾಕಿದ್ದೀನಿ ಕಣಮ್ಮ. ಏನೇ 1 kg ಅಷ್ಟು ಹಾಕ್ತೀನಿ? ಒಂದು ಅರ್ಧ kg ಹಾಕೋದ್ಬಿಟ್ಟು. ತಗೊಂಡೋಗಮ್ಮ, ಏನಾಗಲ್ಲ. ಏನು ಬೇರೆ ಮನೆಗೆ ಕೊಡ್ತಿದ್ಯಾ? ನಿನ್ನ ತಂಗಿ ಮನೆಗೆ ತಾನೇ? ತಗೊಂಡೋಗು. ಅಯ್ಯೋ ತಂಗಿ ಮನೆ ಆದರೆ ಯಾವುದಾದ್ರೇನು ಅವಳೇ ನನಗೆ ಕೊಡ್ತಾಳ? ಏನೇ ಕೊಟ್ರು ದುಡ್ಡು 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 ಅಂತ ದುಡ್ಡಿನ ಲೆಕ್ಕಾಚಾರ ಆಗ್ತಿದ್ಲು. ನಂಗಂತೂ ಬೇಜಾರಾಗ್ತದಪ್ಪ ಫ್ರೀಯಾಗಿ ಕೊಡೋಕ್ಕೆ. ಹಂಗೆಲ್ಲ ಅನ್ಕೋಬಾರ್ದು ಕಣಮ್ಮ, ಒಂದೊಂದ್ಸತಿ ಕೊಡಬೇಕಾಗತ್ತೆ. ಅವ್ರು ಮಾಡ್ತಾರಂತ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು? ತಗೊಂಡೋಗಿ ಕೊಡು. ಶಿಲ್ಪನ ಕೈಲೇ ಕೊಡು. ಚೆನ್ನಾಗಿ ಕಾಯಿಸ್ಬಿಟ್ಟು ಏಲಕ್ಕಿ, ಲವಂಗ, ಮೆಂತ್ಯ, ಉಪ್ಪು, ಅರಿಶಿನ, ವೀಳ್ಯದೆಲೆ ಎಲ್ಲ ಹಾಕಿ ಕಾಯಿಸ್ಬಿಟ್ಟು ತುಪ್ಪ ಮಾಡಿ ಇಡೋಕೆ ಇಡು. ಆಯ್ತು ಕೊಡು. ಸರಿ ಆಯ್ತಮ್ಮ, ಹುಷಾರು, ಬೇಗ ಬಂದ್ಬಿಡು. ಆಯ್ತು, ಮನೆ ಕಡೆ ಜೋಪಾನ. ಅಯ್ಯೋ 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 ಅಯ್ಯೋ, ಅದೇನೇ ಬಂದೈತಿ ನಿನಗೆ ಬರಬಾರ್ದು. ಇದೇನೇ ನಿನ್ನ ಕೂದಲು? ಯಾಕಮ್ಮ ಚೆನ್ನಾಗಿಲ್ವಾ? 900 ರೂಪಾಯಿ ಕೊಟ್ಟಿದ್ದೀನಿ ಈ ಹೇರ್ ಸ್ಟೈಲ್ ಮಾಡಿಸೋದಕ್ಕೆ. ಅಯ್ಯೋ ದೇವ್ರೇ, ಮನೆ ಉದ್ಧಾರ ಆದಂಗೆ. 900 ರೂಪಾಯಿ ಕೊಟ್ಟಿದ್ಯಲ್ಲ ಇಂಥ ಹೇರ್ ಸ್ಟೈಲ್ಗೆ. ಬಂಗಾರದಂತ ಇದ್ದಿದ್ದ ಕೂದಲನ್ನ ಹಿಂಗೆ ಮಾಡ್ಕೊ ಬಂದಿದ್ಯಲ್ಲ, ಒಂಚೂರು ಭಯ ಬರ್ತಿಲ್ವ ನಿನಗೆ? ಯಾಕಮ್ಮ, ಇದೆಲ್ಲ ಇವಾಗ ಫ್ಯಾಷನ್ನು. ಎಷ್ಟೊಂದು ಜನ ಹೆಂಗೆ ಇದು ಕಟ್ ಮಾಡಿದ್ದು, ಎಷ್ಟಾಯಿತು, ತುಂಬ ಚೆನ್ನಾಗಿದೆ, ನಾನು ಮಾಡಿಸ್ಬೇಕು ಹಂಗೆ ಹಿಂಗೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಗೊತ್ತಾ? ಹಂಗೆ ಹೇಳ್ತವೆ ಆ ಕಪಿಗಳ ಜೊತೆ ನೀನೊಂದು ದೊಡ್ಡ ಕಪಿ. ಅವ್ರು ಹೇಳೋದಂತೆ ಅವಳು ಕೇಳಿಬಿಟ್ಲಂತೆ. ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಈ ಕೂದಲನ್ನ, ಈ ಪಿಂಜರು ಕೂದಲನ್ನ ಮೊದಲು ನೆಟ್ಟಗೆ ಮಾಡಿಸ್ಕೊಬಿಟ್ರೆ ಸರಿ. ಆಗಲ್ಲ ಕಣಮ್ಮ, ಒಂದ್ಸತಿ ಕಟ್ ಮಾಡಿಸ್ಕೊಂಡು ಮುಗೀತು. ಕಟ್ ಮಾಡಿರೋ ಕೂದಲನ್ನ ಏನು ಅಣ್ಸೋಕ್ಕಾಗತ್ತಾ ಮತ್ತೆ? ನಿನ್ನ ಬರಲಿ ಇರು, ನಿಮ್ಮ ಅಪ್ಪ ಬರಲಿ ಇರು. ಅತ್ತೆ ತಗೊಳ್ಳಿ ಅತ್ತೆ, ಗಿನ್ ಮಾಡಿದ್ದೀನಿ. ಏನು ಇಷ್ಟು ಬೇಗ ಮಾಡಿದ್ಯಾ? ಹಾಂ ಅತ್ತೆ ಮಾಡಿದ್ದೀನಿ. ಅಮ್ಮ ಕೊಡಿಲಿ, ನಾನು ನೋಡ್ತೀನಿ ಟೇಸ್ಟ್. ಕೊಡಿಲ್ಲ ಅದನ್ನ. ಗಮ್ಮ ಅಂತ ಏನೋ ಅಂತ ಇದೆ. ಪರವಾಗಿಲ್ವೇ, ಇಷ್ಟೊಂದು ರುಚಿಯಾಗಿ ಮಾಡಿದ್ದಾಳೆ. ನಾನೇ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ. ಇದನ್ನೇನಾದ್ರು ಚಿಕ್ಕಣ್ಣ ತಿಂದ್ಬಿಟ್ರೆ ಮುಗ್ದೋಯ್ತು. ಹೊಗಳಿದ ಮಕ್ಕೆ ಹೊಗಳು ಬಿಡ್ತಾರೆ ಇವಳನ್ನ. ಏನು ಮಾಡೋದು? ಅಮ್ಮ ಕೊಡಮ್ಮ ಇಲ್ಲಿ. ಬಿಡೆ, ಏನು ಚೆನ್ನಾಗಿಲ್ಲ, ಹಂಗೇನಿಲ್ಲ ಬಿಡು. ನಾನೇ ಎಷ್ಟೋ ಚೆನ್ನಾಗಿ ಮಾಡ್ತೀನಿ. ಎಲ್ಲ ಸೆಪ್ಪೆ. ಇನ್ನೊಂದು ಸ್ವಲ್ಪ ಸಿಹಿ ಆಗಿತ್ತಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಗಿಣ್ಣು ಹಾಲು ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಮೂಗು ಮುಚ್ಕೊಳ್ಳೋ ಥರ ಮಾಡಿದಾಳೆ. ತೂತು ಇದು ಒಂದು ಗಿಣ್ಣ ಇದು. ಬೇಡ, ಇದು ನೀನು ತಿನ್ನಬೇಡ. ಇದನ್ನು ತಿಂದರೆ ಅಷ್ಟೇ. ನನಗೆ ಗೊತ್ತತ್ತೆ ನೀವು ಬೇಕು ಅಂತಲೇ ನಾಟಕ ಮಾಡಿದ್ರಿ ಅಂತ. ಅದು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಕರೆಕ್ಟಾಗೆ ಮಾಡಿದ್ದೀನಿ. ನೀವು ಬೇಕಂತಲೇ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ಅದಕ್ಕೇ ಸ್ವಲ್ಪ ನಿಮಗೆ ಹಾಕ್ಕೊಟ್ಟು ಮಿಕ್ಕಿದ್ದನ್ನು ಹಾಗೆ ಇಟ್ಟಿದ್ದೀನಿ. ನಮ್ಮ ಯಜಮಾನ್ರು ಬಂದಮೇಲೆ ಅವ್ರಿಗೆ ಕೊಡ್ತೀನಿ, ಮಾವನವರು ಬಂದಮೇಲೆ ಅವ್ರಿಗೂ ಕೊಡ್ತೀನಿ. ಹೇಗಿದೆ ಅಂತ ಅವರೇ ಹೇಳಲಿ. ನಮ್ಮಮ್ಮನ ಮೆಚ್ಚೋಕ್ಕೆ ಸಾಧ್ಯನೆಲ್ಲ ಬಿಡಿ. ಹೇಳಿದ್ದೀನಿ ಒಂದು ನೆಟ್ಟಗೆ ಮಾಡೋಕ್ಕಾಗಲಿಲ್ಲ. ಒಂದೇ ಒಂದು ಗಿಣ್ಣು, ಅದನ್ನು ಮಾಡೋಕ್ಕಾಗಲಿಲ್ಲ. ಇನ್ನೇನಕ್ಕಂತ ಮದುವೆ ಮಾಡ್ಕೊಂಡ್ರೋ ಏನೋ ನಮ್ಮ ಅಣ್ಣನ. ಹೋಗಲಿ, ನನ್ನ ಹೇರ್ ಸ್ಟೈಲ್ ಹೇಗಿದೆ? ಮೀನಾ, ಬೇಜಾರು ಮಾಡ್ಕೋಬೇಡ. ನಿನ್ನ ಮುಖಕ್ಕೆ ಈ ಹೇರ್ ಸ್ಟೈಲು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇದಕ್ಕಿಂತ ಮುಂಚೆ ಇತ್ತಲ್ಲ, ಅದೇ ಹೇರ್ ಸ್ಟೈಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೊತ್ತಿತ್ತು, ನನಗೆ ಗೊತ್ತಿತ್ತು. ಹೊಟ್ಟೆ ಊರಿಗೆ ಹಿಂಗೆಲ್ಲ ಹೇಳ್ತಿದ್ದೀರಾ ಅಂತ. ನಿಮ್ಮ ಹೇರ್ ಸ್ಟೈಲ್ ಭಾರಿ ಚೆನ್ನಾಗಿದೆ. ಯಾವಾಗ ನೋಡಿದ್ರು ಎಣ್ಣೆ ಕುಡಿದಿರೋ ಕೂದಲು ಹಾಕ್ಕೊಂಡಿರ್ತೀರ ಯಾವಾಗಲೂ ಜಡೆನ. ನಾನು ಹೊಸದಾಗಿ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಕಲರ್ ಹಾಕ್ಸ್ಬಿಟ್ಟಿದ್ದೀನಿ ಅಂತ ಹೊಟ್ಟೆ ಉರಿತಾ ಇರಬೇಕಲ್ವ? ತಿಳ್ಕೊಳ್ಳಿ, ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ? ಹೇರ್ ಸ್ಟೈಲ್ಗೆ 900 ರೂಪಾಯಿ ಕೊಟ್ಟಿದ್ದೀನಿ. 900 ರೂಪಾಯಿ. ಇನ್ನು 900 ರೂಪಾಯಾ? ತುಂಬ ದೊಡ್ಡ ಅಮೌಂಟ್ ಅಲ್ವಾ? ನಮಗೇನಲ್ಲಪ್ಪ, ನಿಮಗಷ್ಟೇ ದೊಡ್ಡ ಅಮೌಂಟ್ ಇರ್ಬೋದು. ಸರಿ, ನಾನು ಹೋಗ್ತೀನಿ. ಆಸೆ ಪಟ್ಟಿದ್ದು ಗಿಣ್ಣು ತಿನ್ನೋಕ್ಕಾಗಲಿಲ್ಲ, ಆ ಥರ ಹಾಳು ಮಾಡಿಟ್ಟಿದ್ದೀರ. ನಮ್ಮಮ್ಮ ಟೇಸ್ಟ್ ಕಂಡಿಡೋದ್ರಲ್ಲಿ ಎತ್ತಿದ ಕೈ. ಮುಂದುವರಿಯುವುದು. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.